ಮದುವೆ ಆಗ್ತೀನಿ ಅಂತ ನಂಬಿಸಿ ದೌರ್ಜನ್ಯ ಮಾಡಿರ್ತಕ್ಕಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಗರ್ಭಿಣಿ ಅಬಾರ್ಷನ್ ಮಾಡಿ ಆರೋಪ ಕೇಳಿ ಬಂದಿದೆ. ರೆಸಾರ್ಟ್ಗೆ ಕರೆದೊಯ್ದು ಲೈಂಗಿಕವಾಗಿ ಬಳಕೆಯನ್ನ ಮಾಡಿಕೊಂಡು ಮದುವೆ ಆಗ್ತೀನಿ ಅಂತ ನಂಬಿಸಿ ಇದೀಗ ಅಬಾರ್ಷನ್ ಮಾಡಿಸಿದ ಆರೋಪ ಕೇಳಿ ಬಂದಿದೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ದೌರ್ಜನ್ಯ ಎಸಗಲಾಗಿದೆ. ಗರ್ಭಿಣಿ ಮಾಡಿ ಅಬಾರ್ಷನ್ ಮಾಡಿಸಿದ ಆರೋಪ ಕೇಳಿ ಬಂದಿದೆ. ರೆಸಾರ್ಟ್ಗೆ ಕರೆದೊಯ್ದು ಲೈಂಗಿಕವಾಗಿ ಬಳಕೆಯನ್ನ ಮಾಡಿಕೊಂಡಿದ್ದಾರಂತೆ. ಬೆಂಗಳೂರಿನ ಹೋಟೆಲ್ಗಳಲ್ಲೂ ಕೂಡ ದೌರ್ಜನ್ಯ ಎಸಗಿದ್ದಾನೆ. ಖಾಸಗಿ ಕ್ಷಣವನ್ನ ಸೆರೆ ಹಿಡಿದು ಯುವತಿಗೆ ಆವಾಜ್ ಹಾಕಿದ್ದಾನೆ ಯುವಕ. ಖಾಸಗಿ ವಿಡಿಯೋ ಶೇರ್ ಮಾಡೋದಾಗಿ ಧಮಕಿಯನ್ನ ಹಾಕಿದ್ದಾನೆ. ಚೇತನ್ ಕುಮಾರ್ ಎಂಬಾತನ ಮೇಲೆ ಇದೀಗ ದೂರು ನೀಡಲಾಗಿದೆ. ಬೆಂಗಳೂರಿನ ಮೈಕೋ ಲೇಔಟ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಮೈಕೋ ಲೇಔಟ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಆ ಪ್ರಕರಣದ ಆರೋಪಿಯ ಹೆಸರು ಚೇತನ್ ಕುಮಾರ್ ಅಂತ. ಈ ಚೇತನ್ ಕುಮಾರ್ ಒಬ್ಬ ಯುವತಿಯನ್ನ ರೆಸಾರ್ಟ್ಗೆ ಕರೆದೊಯ್ದಿದ್ದಾನೆ. ಆಕೆಯ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಎಸಗಿದ್ದಾನೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ಗರ್ಭಿಣಿ ಮಾಡಿ ಕೊನೆಗೆ ಅಬಾರ್ಷನ್ ಕೂಡ ಮಾಡಿಸಿದ್ದಾನೆ. ಇಂಥದ್ದೊಂದು ಗಂಭೀರವಾದಂತಹ ಆರೋಪ ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಲ್ಲ, ಇದೇ ಚೇತನ್ ಕುಮಾರ್ ಮೇಲೆ ಆ ಯುವತಿ ಮಾಡ್ತಾ ಇರುವಂಥದ್ದು. ಬೆಂಗಳೂರಿನ ಹೋಟೆಲ್ಗಳಲ್ಲೂ ಕೂಡ ದೌರ್ಜನ್ಯವನ್ನ ಎಸಗಿದ್ದಾನೆ. ರೆಸಾರ್ಟ್ಗೆ ಕರೆದೊಯ್ದಿದ್ದಾನೆ. ಹಾಗೆ ತನ್ನ ಖಾಸಗಿ ಕ್ಷಣಗಳನ್ನ ಸೆರೆ ಹಿಡಿದು ಯುವತಿಗೆ ಆವಾಜ್ ಕೂಡ ಹಾಕಿದ್ದಾನೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ನೋಡಿ, 5 ವರ್ಷದಿಂದ ಕೂಡ ಬೆಂಗಳೂರಲ್ಲಿ ಯುವತಿ ವಾಸವನ್ನು ಮಾಡ್ತಾ ಇದ್ದಾರೆ. ಕುಟುಂಬದ ಜೊತೆ ವಾಸವಿದ್ದ ನೊಂದ ಸಂತ್ರಸ್ತೆಯ ತಂದೆ ನಿಧನ ಆದ ನಂತರ ಚೇತನ್ ಪರಿಚಯವಾಗುತ್ತೆ. ಮದುವೆಯ ಭರವಸೆಯನ್ನ ಕೂಡ ನೀಡ್ತಾನೆ. ದೈಹಿಕ ಸಂಪರ್ಕವನ್ನ ಕೂಡ ಬೆಳೆಸಿದಂತಹ ಆರೋಪವನ್ನು ಮಾಡಿದ್ದಾರೆ ಯುವತಿ ಸಂತ್ರಸ್ತೆ. ಮಾತ್ರೆ ಕೊಟ್ಟು ಗರ್ಭಪಾತವನ್ನು ಮಾಡಿಸಿದ ಆರೋಪ ಕೇಳಿ ಬಂದಿದೆ. ಇತರೆ ಅಕ್ರಮ ಸಂಬಂಧಗಳನ್ನ ಪ್ರಶ್ನೆ ಮಾಡಿದಾಗ ಗಲಾಟೆಯನ್ನ ಮಾಡಿದ್ದಾನೆ. ಆ ಯುವತಿಯ ಜೊತೆಗೆ ಹಲ್ಲೆಯನ್ನ ಕೂಡ ಮಾಡಿದ್ದಾನೆ. ಇನ್ನು ಆರೋಪಿ ಮನೆಗೆ ಬಂದು ವಿಷಯವನ್ನ ಹೇಳಿದ್ದಂತಹ ಸಂತ್ರಸ್ತೆ ಆನಂತರ ಕೊಲೆ ಮಾಡೋದಾಗಿ ಆರೋಪಿ ಬೆದರಿಕೆ ಕೂಡ ಹಾಕಿದ್ದಾನೆ. ಅದಾದ ನಂತರ ಖಾಸಗಿ ವಿಡಿಯೋ ಶೇರ್ ಮಾಡೋದಾಗಿ ಆವಾಜ್ ಹಾಕಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೈಕೋ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಮುಂದಿನ ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಸಂಜಯ್ ಗೌಡ, ಈಗಾಗಲೇ ಈ ಒಂದು ಏನು ಪ್ರಕರಣ ಇದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನೆಲ್ಲ ತನಿಖೆಯನ್ನ ಕೈಗೊಂಡಿದ್ದಾರೆ, ಕ್ರಮಗಳನ್ನ ಕೈಗೊಂಡಿದ್ದಾರೆ, ಹಾಗೆ ಸಂತ್ರಸ್ತ ಯುವತಿ ಏನ್ ಹೇಳ್ತಾ ಇದ್ದಾರೆ? ಕವ್ಯ, ಏನು ಯುವತಿಯನ್ನ ಮದುವೆ ಆಗುವುದಾಗಿ ನಂಬಿಸಿ ಲೈಂಗಿಕವಾಗಿ ಬಳಕೆಯನ್ನ ಮಾಡಿಕೊಂಡು ಈಗ ಮೋಸ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತಂದ್ರೆ ಮೈಕೋ ಲೇಔಟ್ ನಲ್ಲಿ ಈ ಒಂದು ಪ್ರಕರಣವನ್ನ ಆ ಒಂದು ದೂರುದಾರೆ ದಾಖಲಿಸಿರುವಂತದ್ದು. ಏನು ದೂರುದಾರೆ ಹೇಳುವ ರೀತಿಯಲ್ಲಿ ಅಂದ್ರೆ ಹೇಳುವುದೇನಂತ ಅಂತ ಹೇಳಿದ್ರೆ, ಗರ್ಭಿಣಿ ಮಾಡಿ ಬಳಿಕ ಅಬೋರ್ಷನ್ ಅನ್ನ ಮಾಡ್ತಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಮದುವೆ ಆಗುವಂತ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಆಕೆಗೆ ಬೆದರಿಕೆಯನ್ನ ಹಾಕುವಂತ ಕೆಲಸವನ್ನ ಚೇತನ್, ಅಂದ್ರೆ ಈಗೇನು ಆರೋಪಿ ಚೇತನ್ ಇದ್ದಾರೆ, ಅವರು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾನೆ ಅಂತ ಹೇಳಿ ಇಷ್ಟು ಅಂದ್ರೆ ದೂರನ್ನ ಈಗ ಸಂತ್ರಸ್ತೆ ಕೊಟ್ಟಿರುವಂತದ್ದು. ಜೊತೆಗೆ ಈ ಒಂದು ಅಂದ್ರೆ ಇವರ ಪರಿಚಯ ಹೆಂಗಾಯ್ತು ಅಂತ ಹೇಳಿ ನೋಡೋದಾದ್ರೆ 2023 ಜುಲೈನಲ್ಲಿ ಅವರ ತಂದೆ, ಅಂದ್ರೆ ಏನು ದೂರುದಾರೆ ಸಂತ್ರಸ್ತೆ ಇದ್ದಾಳೆ, ಅವಳ ತಂದೆ ತೀರು ಹೋದಂತ ಸಂದರ್ಭದಲ್ಲಿ ಈ ಒಂದು ಚೇತನ್ ಎಂಬ ವ್ಯಕ್ತಿಯ ಜೊತೆ ಏನು ಅನ್ಯೂನ್ಯತೆ ಬೆಳೆಯುವಂಥದ್ದು, ಮತ್ತೆ ಅವರ ಪರಿಚಯ ಆಗಿ ಅದು ಪ್ರೀತಿಗೆ ತಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಈಕೆ ಆತನನ್ನ ಪ್ರೀತಿಸಿ ಆತನ ಜೊತೆ ಒಂದು ದೈಹಿಕವಾಗಿ ಸಂಪರ್ಕವನ್ನ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಏನು ಗರ್ಭಿಣಿ ಆದಂತ ಸಂದರ್ಭದಲ್ಲಿ ಆ ಒಂದು ಗರ್ಭವನ್ನ ತೆಗೆಸುವಂತ ಕೆಲಸವನ್ನ ಈ ಒಂದು ಚೇತನ್ ಮಾಡಿರ್ತಾನೆ. ಸೊ ಇದರಿಂದ ಮನನೊಂದಂತ ಸಂತ್ರಸ್ತೆ ಈಗ ಮದುವೆ ಆಗಂದ್ರೆ ಇವೆಲ್ಲ ಒಂದು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ನಾನು ನನ್ನ ಜೊತೆ ಇದ್ದೀನಿ, ಸೊ ಹೀಗಾಗಿ ನೀನು ನನ್ನನ್ನು ಮದುವೆ ಆಗ್ಬೇಕು ಅಂತ ಹೇಳಿ ಆತನನ್ನ ಕೇಳುವಂತ ಸಂದರ್ಭದಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ ಮನೆಗೆ ಹೋಗಿ ಬೆದರಿಕೆ ಹಾಕುವಂಥದ್ದು, ಮತ್ತೆ ಏನು ಈ ಸಂತ್ರಸ್ತೆಯ ಜೊತೆ ಇದ್ದಂತಹ ಖಾಸಗಿ ಸಮಯದ ವಿಡಿಯೋಗಳೇನಿದೆ ಇದನ್ನ ಜಾಲತಾಣದಲ್ಲಿ ಬಿಡ್ತೀನಿ ಅಂತ ಹೇಳಿ ಒಂದಿಷ್ಟು ಬೆದರಿಕೆಯನ್ನ ಹಾಕುವಂತ ಕೆಲಸವನ್ನ ಚೇತನ್ ಮಾಡಿದೆ. ಸಂಜಯ್, ಈಗ ಆತನನ್ನ ಬಂಧನ ಮಾಡಲಾಗಿದ್ಯಾ ಅಥವಾ ಎಲ್ಲಿದ್ದಾನೆ, ಈ ಕುರಿತಂತೆ ಪೊಲೀಸರು ಏನ್ ಕ್ರಮ ತೆಗೆದುಕೊಂಡಿದ್ದಾರೆ? ಕವ್ಯ, ಏನಂತ ಹೇಳಿದ್ರೆ ಈಗ ದೂರನ್ನ ದಾಚಿಕೊಂಡಿರುವಂತಹ ಪೊಲೀಸರು ಆತನನ್ನ ಹುಡುಕಾಟ ನಡೆಸ್ತಾ ಇರುವಂತದ್ದು, ಮತ್ತೆ ತನಿಖೆಯನ್ನ ಅಂದ್ರೆ ದೂರು ಕೊಟ್ಟಿರೋದು ಸರಿನಾ ಇಲ್ವಾ ಅಂತ ಹೇಳಿ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಆತನನ್ನ ಈಗ ಮೈಕೋ ಲೇಔಟ್ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಓಕೆ ಸಂಜಯ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.
ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ